ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ತುಂಬ ದಿನದಿಂದ ಕಾಯ್ತಾ ಇದ್ದೆ, ನಾನು ಕೂಡ ಕಿಚನ್ ಮೇಕ್ ಓವರ್ ಮಾಡೋಣ ಅಂದ್ಬಿಟ್ಟು. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಅಂದರೆ ಹಳೆ ಮನೆ ನಾವಿರೋದು ಸ್ವಲ್ಪ 25 ವರ್ಷದ ಮನೆ ಅಂತಲೇ ಅನ್ಬೋದು, ಈಗ ಬಂದಿರೋ ಬಾಡಿಗೆ ಮನೆ. ಹಾಗಾಗಿ ಅಲ್ಲಿ ಅಡುಗೆ ಮನೆ ಈ ರೀತಿಯಾಗಿದೆ. ನಾನು ಅಷ್ಟು ಅಚ್ಚುಕಟ್ಟಾಗಿ ಏನು ಜೋಡಿಸ್ಕೊಂಡಿರಲಿಲ್ಲ. ನನಗೂ ಅನ್ನಿಸ್ತು ನಾನು ಸ್ವಲ್ಪ ಮೇಕ್ ಓವರ್ ಮಾಡೋಣ, ಸ್ವಲ್ಪ ಚೆಂದವಾಗಿ ಕಾಣಿಸಂಗೆ ನಾನು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಅದೇ ಕಿಟಕಿಗಳನ್ನೆಲ್ಲ ನಾನು ಈ ರೀತಿ ವೇಸ್ಟ್ ಬ್ರಷಲ್ಲಿ ಫಸ್ಟು ಧೂಳೆಲ್ಲ ತೊಗೊಂಡ್ಬಿಡ್ತೀನಿ. ಏಕೆಂದರೆ ಇದು ಹಾಗೆಲ್ಲ ಬರ್ತಾಯಿತ್ತಲ್ವ ಕಿಟಕಿ, ಆ ಥರದ ಕಿಟಕಿ ಇದೆಲ್ಲ ಸಂಧಿ ಮೂಲೆಯಲ್ಲೆಲ್ಲ ಧೂಳಿರುತ್ತೆ, ಅದು ಬಟ್ಟೆಲಿ ಒರೆಸಿದ್ರೂ ಹೋಗಲ್ಲ. ಹಾಗಾಗಿ ಫಸ್ಟು ಡ್ರೈ ಆಗಿ ಬ್ರಷಲ್ಲೆಲ್ಲ ತೆಗೆದುಬಿಟ್ಟು ಆಮೇಲೆ ಒಂದು ಸಲ ಏನಂತಾರೆ ಬಟ್ಟೆಲಿ ಒರೆಸ್ಕೊತೀನಿ. ನಾನೀಗ ನೀರಿಗೆ ಸೋಡಾ ಪುಡಿ ಇರುತ್ತಲ್ವ, ಅದರಲ್ಲಿ ಅರ್ಧ ಪ್ಯಾಕೆಟ್ ಸೋಡಾ ಪುಡಿ, 1-2 ಸ್ಪೂನ್ ಉಪ್ಪು, ಹಾಗೆಯೇ ಒಂದು ಶಾಂಪು, ಜೊತೆಗೆ ಒಂದು ನಿಂಬೆಹಣ್ಣನ್ನು ಹಿಂಡಿ ನಾನು ಇದನ್ನು ಗೋಡೆಗಳಿಗೆ ಹಾಗೆಯೇ ಸ್ಲ್ಯಾಬ್ನ ಒರೆಸೋದಕ್ಕೆ ಈ ರೀತಿಯಾಗಿ ರೆಡಿ ಮಾಡ್ಕೊತೀನಿ. ಒಂದು 6 ಮಂತ್ಸ್ಗೆ ಒಂದು ಸಲ ಈ ರೀತಿಯಾಗಿ ನಾನು ಒರೆಸ್ಕೊಳ್ಳೋದೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊತೀನಿ. ಈಗ ನಾನು ಗೋಡೆ ಎಲ್ಲ ತೊಳ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆಯಿಲ್ ಪೇಂಟ್ ಅಲ್ವಾ, ಹಾಗೆ ತೊಳೆದ್ರೆ ಕೊಳೆ ಎಲ್ಲ ಹೋಗುತ್ತೆ. ಹಾಗೆಯೇ ನಾನು ಅಲ್ಲಲ್ಲೇ ಫಸ್ಟು ಸ್ಟೆಲ್ಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪನೇ ಜೋಡಿಸ್ಕೊಂಡು ಬಂದೆ, ಯಾಕೆಂದರೆ ಒಂದೇ ಸತಿ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗೆ ನಾನು ನೋಡಿದ ಪ್ರಕಾರ ತುಂಬ ಜನ ಜಿರಳೆ ಅಂತಿರ್ತಾರೆ, ಅವ್ರಿಗೆ ಇದೊಂದು ಸೊಲ್ಯೂಷನ್ ಅನ್ಕೋಬೋದು. ನೋ ಎಂಟ್ರಿ ಅಂತ ಇದು ಮಾಲ್ಗಳಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಮ್ಮ ಕಡೆ ಮಾಲ್ಗಳಲ್ಲಿ ಮಾತ್ರ ಸಿಗೋದು. ಅದನ್ನು ಈ ರೀತಿ ಮೂಲೆಗಳಿಗೆ ಜಿರಳೆಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಸಿಂಕ್ ಕಡೆ ಇಂಥ ಕಡೆ ಎಲ್ಲ ಅಂಟಿಸೋದು. ನೀವು ಅನ್ಕೋಬೋದು ಇದು ಕೆಳಗಡೆ ಬಿದ್ದೋಗಲ್ವ ಅಂತ, ಒಂದು ಸ್ವಲ್ಪನೂ ಬೀಳಲ್ಲ. 6 ಮಂತ್ಸ್ಗೆ ಒಂದು ಸಲ ನಾನೇ ತೆಗಿತೀನಿ, ಮತ್ತೆ ಹೊಸ್ದಾಗಿ ಅಂಟಿಸ್ತೀನಿ. 7-8 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಜಿರಳೆ ಇಲ್ಲ ನಮ್ಮ ಮನೇಲಿ. ನಾವು ಏನೇ ಮನೆ ಮದ್ದು ಮಾಡ್ಬೋದು, ಆದರೆ ಇದರಷ್ಟು ಪವರ್ಫುಲ್ಲಾಗಿ ಮನೇಲಿ ಮಾಡೋ ಅಂಥದ್ದು ಬರೋದಿಲ್ಲ. ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ತುಂಬ ಜನದ ವಿಡಿಯೋ ನೋಡಿದ್ದೀನಿ, ಜಿರಳೆ ಅಂತಿರ್ತಾರೆ. ಹಾಗೆ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಮನೆ ಜಿರಳೆ ಬರ್ತಾ ಇರುತ್ತಲ್ವ, ಹಂಗಾಗಿ ಯೂಸ್ ಆಗಲಿ ಅಂತ ತೋರಿಸ್ದೆ ಅಷ್ಟೇ. ನನಗೆ ತುಂಬಾ ವರ್ಕ್ ಆಗಿದೆ. ಹಾಗೆ ಪಲ್ಲಿಗಳು ಕೂಡ ಬರೋದಿಲ್ಲ. ನಾನು ಈ ರೀತಿಯಾಗಿ ಎಲ್ಲವನ್ನು ಬಿಸಿಲಲ್ಲಿ ತೊಳೆದು ಒಣಗಾಕಿದ್ದೆ, ಅದನ್ನೆಲ್ಲ ತಂದು ಒಂದೊಂದಾಗಿ ಸಾಮಗ್ರಿಗಳನ್ನೆಲ್ಲ ತುಂಬಿ ಜೋಡಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಕಿಚನ್ ಟೂರ್ನೂ ಸಹ ಮಾಡ್ತಾಯಿದ್ದೀನಿ, ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ರೆ ಒಂದು ಸಲ ನೀಟಾಗಿ ತೋರಿಸ್ಬೋದಲ್ವ ನಿಮಗೆ, ಹಂಗಾಗಿ. ಹಾಗೆ ಇದು ಬಂದು ಇರುವೆ ಪುಡಿ. ಈ ಜಿಡ್ಡಿರ್ಬೆ ಎಲ್ಲ ಆಗ್ತಾ ಇರುತ್ತೆ ಗೊತ್ತಾ, ಈ ಸ್ವೀಟ್ ಪದಾರ್ಥ ಡ್ರೈ ಫ್ರೂಟ್ಸ್ ಇಟ್ಟಿರೋ ಕಡೆ ಏನಾಗ್ಬಿಡುತ್ತೆ, ಜಿಡ್ಡಿರ್ಬೆ ಥರ ಆಗಿಬಿಡುತ್ತೆ. ನಾವು ಏನೇ ಮಾಡ್ಬೋದು, ಆದರೆ ಅದು ಆಗ್ದಂಗೆ ಇರಬೇಕಂದ್ರೆ ನಾನೇನು ಮಾಡ್ತೀನಿ ಅಂದರೆ ಪೇಪರ್ ಕೆಳಗಡೆಗೆ ಇರುವೆ ಪೌಡರ್ ಹಾಕ್ಬಿಟ್ಟು ಪೇಪರ್ ಹಾಸಿ ಸಾಮಗ್ರಿಗಳನ್ನ ಜೋಡಿಸ್ಬಿಡ್ತೀನಿ. ತಿಂಗ್ಳಿಗೊಂದು ಸಲ ನಾನು ಪೇಪರನ್ನ ಚೇಂಜ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಸ್ವೀಟ್ ಅಂಶ ಏನಾದ್ರು ಸಕ್ಕರೆ ಆಗಿರ್ಬೋದು, ಬೆಲ್ಲ, ಇಂಥವೇನಾದ್ರು ಏನೇ ಇಟ್ರೂ ಜಿಡ್ಡಿರ್ಬೆ ಮಾಮೂಲಿ ಇರುವೆ ಆಗೋದಿಲ್ಲ. ಹಂಗಾಗಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದೊಂದು ಕಡೆನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತ ಜೋಡಿಸ್ಕೊತಾ ಇದ್ದೀನಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ಲಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಾನು ಕೆಲವೊಂದು ಗ್ಲಾಸ್ಗಳು ಈ ಥರ ಏನು ಹಿಡಿಯೋ ಹೋಗಿರುತ್ತೆ ಅಲ್ವಾ, ಅದನ್ನೆಲ್ಲ ಈ ರೀತಿ ರಿಯೂಸ್ ಮಾಡ್ತಾಯಿದ್ದೀನಿ. ಸ್ಪೂನ್ ಇಡ್ಲಿಕ್ಕೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಮೈಗ್ರೇನ್ ಟ್ಯಾಬ್ಲೆಟು, ಹಾಗೆ ಗಾಲ್ ಬ್ಲಾಡರಿಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಗಳನ್ನ ಕೈ ಸಿಗೋ ಥರ ಅಡುಗೆ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟೆ. ಜೊತೆಗೆ ಈ ಒಂದು ಪ್ಲಾಸ್ಟಿಕ್ ರ್ಯಾಕ್ಗಳಲ್ಲಿ ಸೋಪ್ಗಳು, ಈಗ ಸಾಮಗ್ರಿಗಳು ಏನೇನು ತರಿಸಿದ್ದೆ ಕೆಲವೊಂದು ಮಿಕ್ಕಿರೋಂಥದ್ದನ್ನೆಲ್ಲ ಒಂದೊಂದು ರ್ಯಾಕಿಗೆ ಹಾಕಿ ಇಟ್ಕೊಂಡೆ. ಜೊತೆಗೆ ಕಾಟನ್ ನೈಟಿಗಳಿದ್ವು ನನ್ನ ಹತ್ರ, ಅವನ್ನೆಲ್ಲ ಮಡಿಸಿ ಒಂದು ರ್ಯಾಕಿಗೆ ಜೋಡಿಸ್ಕೊತಾ ಇದ್ದೀನಿ, ಕೈಗೆ ಸಡನ್ನಾಗಿ ಸಿಗಲಿ ಅಂದ್ಬಿಟ್ಟು. ಇದು ತಂದಿತ್ತು ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಫ್ರಿಜ್ಗೆ ನಾನು ಈ ರೀತಿ ಕೆಲವೊಂದು ಶಾಲ್ಗಳನ್ನ ಇಟ್ಕೊಂಡಿದ್ದೀನಿ. ಫ್ರಿಜ್ಗಾಗಿರ್ಬೋದು, ಟಿ ವಿ ಮೇಲೆಗಡೆ ಒಂದೊಂದು ಒಗೆಯೋಕೆ ಹಾಕ್ದಂಗೆ ಒಂದೊಂದು ಹೊಸ ಶಾಲ್ಗಳನ್ನ ಹಾಕ್ತೀನಿ, ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ಒಗೆದು ಸಹ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಹಾಗೆಯೇ ನಾನು ಈ ಒಂದು ಮನಿ ಪ್ಲ್ಯಾಂಟ್ನ ಈ ರೀತಿಯಾಗಿ ಜೋಡಿಸ್ಕೊಂಡೆ. ಈಗ ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದಾಯಿತು. ಈಗ ಕೆಳಗಡೆ ಶೆಲ್ಫ್ಗಳನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒಂದು ಕಡೆಯಿಂದ. ನಾನು ಆವಾಗವಾಗ ಏನಾದರೂ ಅಂದರೆ ಸೀಟಾಗಿರ್ಬೋದು ಇವೆಲ್ಲ ಖಾಲಿ ಆದರೆ ಅಲ್ಲೇ ಬಾಕ್ಸ್ಗಳನ್ನ ತೊಳೆದು ತುಂಬಿಟ್ಕೊಂಡು ಬಿಡ್ತೀನಿ. ಅಂದರೆ ಫುಲ್ ಡೀಪ್ ಕ್ಲೀನ್ ಮಾಡೋವಾಗ ಈಸಿ ಆಗುತ್ತೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಆವಾಗ ಬಟ್ಟೆಲೂ ಸಹ ಒರೆಸ್ಕೊತಾ ಇರ್ತೀನಿ.
ನಾನು ತುಂಬ ಸಾಮಗ್ರಿಗಳನ್ನ ಏನು ಇಟ್ಟಿಲ್ಲ. ಹಾಗೆ ಕೆಲವೊಂದು ನಾನು ಚೀಲ ತುಂಬಿ ಇಟ್ಬಿಟ್ಟೆ, ಎಲ್ಲನೂ ಗುಜ್ರಿಗೆ ಹಾಕಲಿ ಅಂದ್ಬಿಟ್ಟು. ಬೇಡವಾಗಿರೋದು ಏನೂ ಇಟ್ಕೋತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಜೋಡಿಸ್ಕೊಂಡಿದ್ದೀನಿ. ಈಗ ಎಲ್ಲ ಕೆಳಗಡೆ 2 ಕಡೆನೂ ನೀಟ್ ಮಾಡಿಕೊಂಡೆ. ಹಾಗೆ ಈ ಒಂದು ಗ್ಲಾಸು ನನಗೆ 2 ವರ್ಷದ ಹಿಂದೆ ಸಿಂಚು ನನಗೆ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಅವಳದು ಪ್ಯಾಕೆಟ್ ಮನಿನ ಅವಳು ಕೂಡ ಹಾಕ್ಕೊಂಡು ನನಗೆ 150 ರೂಪೀಸ್ ಕೊಟ್ಟು ತಂದುಕೊಟ್ಟಿದ್ಲು. ಅದನ್ನು ಇನ್ನೂ ಇಟ್ಕೊಂಡಿದ್ದೀನಿ. ನೀರು ಹಾಕಿದ್ರೆ ಸಾಕು ಲೈಟಿಂಗ್ಸ್ ಹತ್ಕೊಳ್ಳುತ್ತೆ. ಅದಕ್ಕೆ ನಿಮ್ಮ ಮುಂದೆ ಶೇರ್ ಮಾಡಿದೆ. ಈಗ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಪಾತ್ರೆಗಳಿದ್ವು, ಅವನ್ನೆಲ್ಲ ಬೆಳಗಿ ಸೆಲ್ಫ್ ಮೇಲೆ ಹಂಗೇನೆ ದಬ್ಬಾಕ್ಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ ಜೋಡಿಸ್ಕೋಬೋದು ಅಂದ್ಬಿಟ್ಟು ಎಲ್ಲನೂ ಬೆಳಿಕೊತಾ ಇದ್ದೀನಿ. ತುಂಬ ಸಾಕಾಗಿ ಹೋಗ್ಬಿಡ್ತು. 2 ದಿನ ಕಷ್ಟಪಟ್ಟಿದ್ದೀನಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಏನೇ ನೀಟಾಗಿ ಇಟ್ಕೋಬೋದು. ಒಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡ್ತೀನಂತ ಒಂದು ಕಡೆಯಿಂದ ತೆಗೆದ್ರೆ ಸಾಕು ಎಲ್ಲ ಧೂಳು ಎಲ್ಲ ಇದ್ದೇ ಇರುತ್ತೆ. ಈಗ ಒಂದು ಕಡೆಯಿಂದ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡೆ. ಇನ್ನೇನು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಜೋಡಿಸ್ಕೊಂಡೆ. ಏನೇ ಆದರೂ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ, ತೆಗಿತೀನಿ ಒಂದು ಕಡೆ, ಚೆನ್ನಾಗೇ ಇರುತ್ತೆ. ನೋಡೋಣ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ತೆಗೆದ್ರೆ ಏನೇ ಆದರೂ ಕೆಲಸ ಜಾಸ್ತಿನೇ ಆಗುತ್ತೆ. ನೆನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನಕ್ಕೆ ಮುಗಿಸಿದ್ದೀನಿ. ಪಾಪು ಇಟ್ಕೊಂಡು ಒಂದೇ ಟೈಮಿಗೆ ಮುಗ್ಸೋಕ್ಕಾಗಲ್ಲ. ಹಾಗಾಗಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದು ಡೀಟೈಲಿಂಗಾಗಿ ನಮ್ಮ ಮನೆ ಅಡುಗೆ ಮನೆ ಹೇಗಿದೆ, ಹೇಗೆ ಇಟ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೋದು. ಈಗ ಯಾವ ರೀತಿ ಜೋಡಿಸ್ಕೊಂಡೆ ಅಂದ್ಬಿಟ್ಟು. ನಾನೀಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮ್ಮ ಮುಂದೆ. ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಬನ್ನಿ ನಮ್ಮ ಅಡುಗೆ ಮನೆಯನ್ನು ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ, ಹೇಗಿದೆ ಅದನ್ನೆಲ್ಲ ನೀವು ನೋಡಿವ್ರಂತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ಸ್ವಲ್ಪ ಈ ವ್ಲಾಗ್ ಸ್ವಲ್ಪ ಲೆಂತಿಯಾಗಿರುತ್ತೆ ಅಷ್ಟೇ. ಏಕೆಂದರೆ ಆರ್ಗನೈಸ್ ಜೊತೆಗೆ ಟೂರ್ನು ಇದೇ ವ್ಲಾಗಲ್ಲಿ ಆಗ್ತಾಯಿರೋದ್ರಿಂದ ಸ್ವಲ್ಪ ಲೆಂತಿ ಇದೆ. ದಯವಿಟ್ಟು ಪ್ರೀತಿಯಿಂದ ನೋಡಿ, ನನಗೂ ಹರಿಸಿ ಆರೈಸಿ ಅಂತ ಕೇಳ್ಕೊತೀನಿ. ಬನ್ನಿ ಮತ್ತೆ ತಡ ಕಿಚನ್ ಟೂರ್ನ ಶುರು ಮಾಡೋಣ. ಅಂದರೆ ಒಂದು 25-30 ವರ್ಷದ ಮನೆ ಇದು. ಹಾಗಾಗಿ ನೆಲ ಅವ್ರು ಈಗ ಹಾಕ್ಸಿದ್ರು ಅದೇ ನೆಲ. ಹಾಗಾಗಿ ಈ ಥರ ಇದೆ. ಎಂಟ್ರೆನ್ಸಿಗೆ ಬಂದರೆ ಇಲ್ಲಿ ಶುಂಠಿ ಇಟ್ಟಿದ್ದೀನಿ. ಇದು ಬಂದು ಒಂದು ಬೆಂಗಳೂರಲ್ಲಿದ್ದಾಗಲೇ ತೊಗೊಂಡಿದ್ದು. ಇದು ಡ್ರಮ್ಮು ನೀರು ತುಂಬಿಟ್ಕೊಳ್ಳೋದಕ್ಕೆ ಅಂತ. ಅದರಲ್ಲಿ ನಾನು ಈ ಬ್ರಷೀಟ್ಗಳಾಗಿರ್ಬೋದು, ಬ್ರಷೀಟ್ಗಳನ್ನೆಲ್ಲ ತುಂಬಿಟ್ಬಿಟ್ಟಿದ್ದೀನಿ. ಹಾಗೆ ಟ್ರೈಪಾಡ್ ಇಲ್ಲಿ ಇಟ್ಕೊಂಡಿದ್ದೀನಿ. ಎದುರುಗಡೆಗೇ ಆಕ್ವಾಗಾರ್ಡು. ಎಂಟ್ರೆನ್ಸ್ ಬರ್ತಿದ್ದಂಗೆ ಆಕ್ವಾಗಾರ್ಡ್ ಸಿಕ್ಬಿಡುತ್ತೆ. ಹಾಗೆ ಇದು ನಮ್ಮನೆ ಸಿಂಕು. ಅಲ್ಲಿ ಒಂದು ಬಿಸಿನೀರಿನಲ್ಲಿ, ಒಂದು ತಣ್ಣೀರಿನಲ್ಲಿ. ನಾನ್ ವೆಜ್ ಏನಾರು ಫಿಶ್ ಏನಾರು ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಹೂಕೋಸೆಲ್ಲ ತೊಳಿಲಿಕ್ಕೆಲ್ಲ ಬಿಸಿನೀರು ಕಾಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ತೊಳ್ಕೊಬೋದು. ಹಾಗೆ ಲೆಫ್ಟಿಗೆ ತಿರ್ಕೊಂಡ್ರೆ ಹೀಗಿದೆ ಸೆಲ್ಫು ನಮ್ಮದು. ಎಲ್ ಶೇಪಲ್ಲಿರೋದು. ಎಕ್ಸ್ಟ್ರಾ ಈ ಥರ ಹಿಂದೆ ಎಲ್ಲ ಬರ್ತಲ್ಲ ಅದೇ ಥರ ಶೆಲ್ಫು ಇರೋದು ನೋಡ್ಬೋದು. ಮೇಲೆಲ್ಲ ವೀಡಿಯೋದಲ್ಲಿ ಸುಮಾರು ಸತಿ ನೋಡಿರ್ತೀರ, ಮೇಲೆಲ್ಲ ಇಟ್ಟಿದ್ದೆ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ. ಅಲ್ಲೊಂದು ಟ್ರೈಪಾಡ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬರೀ ಇದೊಂದು ಸ್ಟೆಪ್ಪಲ್ಲಿ ಮಾತ್ರ ಪಾತ್ರೆ ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣ ಪುಟ್ಟ ಪಾತ್ರೆ ಎಲ್ಲನೂ ಗುಜ್ರಿಗೆ ಹಾಕ್ಲಿಕ್ಕೆಲ್ಲ ಚೀಲದಲ್ಲಿ ತುಂಬಿಟ್ಬಿಟ್ಟೆ. ಈಗ ಏನು ಯೂಸ್ ಇದೆಯೋ ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಎಲ್ಲೂ ಕಟ್ಗಿಟ್ಟೆಲ್ಲ ಇಟ್ಟಿಲ್ಲ. ಪಾತ್ರೆಗಳಿರೋದೇ ನನ್ನ ಹತ್ರ ಇಷ್ಟು. ಈ ಸೆಲ್ಫಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ನಾನು ವಾಟರ್ ಬಾಟಲ್ಗಳನ್ನ ಒಂದು ಸ್ಟೆಪ್ಪಲ್ಲಿ ಜೋಡಿಸ್ಕೊಂಡಿದ್ದೀನಿ. ಹಾಗೆಯೇ ಕುಕ್ವೆಲ್ದು ತೊಗೊಂಡಿದ್ದೀನಲ್ಲ ಮಿಕ್ಸರ್ ಗ್ರೈಂಡರು, ಅದ್ರದ್ದು ಕೈಗೆಲ್ಲ ಸಿಗೋ ಥರನೇ ಇಟ್ಕೊಂಡಿದ್ದೀನಿ. ಇದು ಬಂದು ಚಾಪರು. ತರಕಾರಿಗಳನ್ನ ಸಣ್ಣದಾಗಿ ಏನಾದ್ರು ಎಮರ್ಜೆನ್ಸಿ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀನಿ. ಅದಕ್ಕೆ ಕೈ ಸಿಗೋ ರೀತಿ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಎಷ್ಟು ಯೂಸ್ ಇದೆಯೋ ಅಷ್ಟು ಮಾತ್ರ ಇಟ್ಕೊಂಡು ಸುಮಾರು ಪ್ಲಾಸ್ಟಿಕ್ ಐಟಮ್ಸ್ನೆಲ್ಲ ಗುಜ್ರಿಗೆ ಹಾಕ್ಬಿಟ್ವಿ. ಅದು ತುಂಬಿಟ್ಟಿದ್ದೀನಿ, ಇನ್ನೂ ಹಾಕಿಲ್ಲ. ಹಾಗೆ ಈ ರೀತಿಯಾಗಿ ಇಷ್ಟಿದೆ ನಮ್ಮ ಮನೇಲಿ ಪಾತ್ರೆಗಳು ಅಂತ. ಈ ಶೆಲ್ಫಲ್ಲಿ ನನಗೇನು ಬೇಕೋ ಅಷ್ಟಕ್ಕೆ ಮಾತ್ರ ಜೋಡಿಸ್ಕೊಂಡಿದ್ದೀನಿ. ಚಾಕುಗಳನ್ನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೈಡಲ್ಲಿ. ಇಷ್ಟು ಮುಗೀತಲ್ವ, ಇಷ್ಟೇ ಸೆಲ್ಫ್ ಇರೋದು ನಮ್ಮದು. ಇಷ್ಟರಲ್ಲೇ ಜೋಡಿಸ್ಕೋಬೇಕು. ಈ ಕಡೆ ಸೈಡ್ ಅಂತೂ ಫುಲ್ ಕ್ಲೀನ್ ಮಾಡಿಸ್ಕೊಂಬಿಟ್ಟೆ. ಏನೂ ಇಟ್ಟಿಲ್ಲ, ಫುಲ್ ಪ್ಲೈನಾಗಿ ಇರಲಿ ಅಂದ್ಬಿಟ್ಟು. ಏನೂ ಇಲ್ಲ ಇನ್ನು ಇಡೋದಕ್ಕೂ, ಎಲ್ಲನೂ ಗುಜ್ರಿಗೆ ಹಾಕಿಸ್ಬಿಟ್ಟೆ. ಬೇಡ್ದಿರೋ ವಸ್ತುಗಳು ಸಣ್ಣ ಸಣ್ಣದನ್ನೇ ಇಟ್ಕೊಂಡು ಎಲ್ಲ ತುಂಬ್ಕೊಬಿಟ್ಟಿದ್ದೆ. ಅದನ್ನೆಲ್ಲ ಪೂರ್ತಿ ಈಗ ತೆಗೆಸ್ಬಿಟ್ಟಿದ್ದೀನಿ. ಈಗ ನಿಮಗೆ ಇನ್ನೊಂದು ಸ್ಟೆಪ್ ತೋರಿಸೋವಂಥ ಸಮಯ. ಅಲ್ಲಿ ನಾನು ಅದೇ ಸಬೀನಾ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಸಪ್ರೇಟಾಗಿ, ಹಾಗೆಯೇ ಹ್ಯಾಂಡ್ ವಾಶರ್ ಚಿಕ್ಕದೇ ಇಟ್ಕೊಂಡಿರ್ತೀನಿ. ಹಾಗೆಯೇ ಇದು ಸೋಪು ಪಾತ್ರೆ ಬೆಳಗೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅಲ್ಲೊಂದು ಮರದ ಅಲ್ಲಿಗೆ ಇತ್ತು, ತಗೊಂಡು ನೀಟ್ ಮಾಡ್ಕೋಬೋದು ಅಂತ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ಒರೆಸೋದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ, ಸಿಂಚುದು ತುಂಡಾಗಿರೋಂಥ ಕಾಟನ್ ಏನು ಬರುತ್ತೆ ಟೀ ಶರ್ಟ್ಸು, ಹಾಗೆ ನಂದು ಕಾಟನ್, ಪ್ಯೂರ್ ಕಾಟನ್ ನೈಟಿಗಳು, ಮಗುದು ಕಾಟನ್ ಬಟ್ಟೆಗಳು, ಅದನ್ನೆಲ್ಲ ಇರೋಂಥವನ್ನ ನೀಟಾಗಿ ಒಗೆದು ಇಟ್ಕೊಳ್ತೀನಿ. ಈಗ ಸೆಲ್ಫ್ಗಳನ್ನೆಲ್ಲ ಒರೆಸ್ಕೊಳ್ಳೋದಕ್ಕೆಲ್ಲ. ಜೊತೆಗೆ ನಾನು ಕುಕ್ಕರ್ ಗ್ಯಾಸ್ಕೆಟ್ಗಳನ್ನ ಉಕ್ಕ ಹಾಕ್ಬಿಟ್ಟು ಅದಕ್ಕೆ ಅಲ್ಲಿಗೆ ಇಟ್ಕೊಂಡಿದ್ದೀನಿ ಚಿಕ್ಕದು. ಇನ್ನು ದೊಡ್ಡವೆರಡನ್ನ ಈ ಥರ ಮಿಕ್ಸಿ ಮೇಲೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿ ಇದೊಂದು ಮಿಕ್ಸಿ. ಸಿಂಪಲಾಗಿ ಪೌಡರ್ಗಳನ್ನೇನಾರು ಮಾಡ್ಕೋಬೇಕಂದ್ರೆ ಮಾಡ್ಕೊತೀನಿ. ಅದೇ ತಕ್ಷಣಕ್ಕೆ ನೀರಿಗೆ ದೇವರಾಜು ಡ್ಯೂಟಿಯಿಂದ ಬಂದ ತಕ್ಷಣವೇ ಲೋಟ ಹುಡುಕ್ತಿರ್ತಾರೆ, ಅಲ್ಲಿ ತಗೊಳ್ಳೋದಕ್ಕೆ ಬಾಗ್ಲಾಕ್ಬಿಟ್ಟಿರ್ತೀನಿ. ತಕ್ಷಣ ಕೈಗೆ ಸಿಗಲಿ ಅಂತ 2 ಮಿಳ್ಳೆಗಳನ್ನ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಗಾಜಿನ ಬೌಲು. ಸಡನ್ನಾಗಿ ಏನಾರು ಮಿಕ್ಸ್ ಮಾಡ್ಕೋಬೇಕಂದ್ರೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಕೈ ಸಿಗೋ ಥರ 2 ಲೋಟ ಕಾಫಿ ಕುಡಿಯೋದಕ್ಕೆ ನಾವು ಬಳಸೋಂಥದ್ದು ಮಾತ್ರ ಮುಂದೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿರೋದು ತುಪ್ಪ.
ಹಾಗೆ ಇದು ಫ್ಲ್ಯಾಕ್ಸ್ದು ಕ್ಯಾಪ್ಸೂಲ್ಸ್ ಬರುತ್ತಲ್ಲ ಅದು. ಹಾಗೆ ಇದು ನನ್ನ ಮೈಗ್ರೇನ್ ಟ್ಯಾಬ್ಲೆಟು, ಇದು ಗಾಲ್ ಬ್ಲಾಡರ್ಗೆ ಲಿವರಿಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ ಇದು. ಅದನ್ನು ಅಲ್ಲೇ ಇಟ್ಕೊಂಡು ಕೈ ಸಿಗಂಗಿರ್ಬೇಕು ನನಗೆ ಇವು ಪೇನ್ ಏನಾರು ಬಂದಾಗ ತೊಗೊಳ್ಳಿಕ್ಕೆ ಅಂದ್ಬಿಟ್ಟು. ಸ್ವಲ್ಪ ಸಕ್ಕರೆ ಅಂದರೆ ಯಾರು ಬಂದಾಗ ಯೂಸ್ ಮಾಡಲಿಕ್ಕೆ ಅಂತ ಸ್ವಲ್ಪ ಸಕ್ಕರೆ ಇದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಳ್ಳೋದಕ್ಕೆ ಕಾಯಿಸಿಟ್ಕೊಂಡಿರೋದು. ಹಾಗೆ ಇದು ಸಹ ಮೀಶೋನಲ್ಲಿ ಈಗ ಒಂದು ವರ್ಷದಿಂದ ತರಿಸ್ಕೊಂಡಿದ್ದು. ಈ ಥರ ಏನಂತಾರೆ ಅದೇ ರೊಟ್ಟಿ ಹಂಚು ಚಪಾತಿ ಬೇಯಿಸೋದೆಲ್ಲನೂ ಇದ್ರ ಮೇಲೆ ಇಟ್ಕೊಬೋದು. ಚಪಾತಿ ಒತ್ತೋದೆಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಹಾಗೆ ಈ ಗ್ರೀನ್ ಮ್ಯಾಟ್ ಎಲ್ಲ ತೋರಿಸ್ದೆ ಅಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಅದನ್ನ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಸಹ ನಾನು ಮೀಶೋನಲ್ಲೇ ತರಿಸ್ಕೊಂಡಿದ್ದು ರ್ಯಾಕ್ಸು. ಇದೆಲ್ಲ ರೀಸೆಂಟಾಗಿ ತರಿಸ್ಕೊಂಡೆ ಅಲ್ವಾ, ಅದಕ್ಕೆಲ್ಲ ಸ್ಪೈಸಸ್ಸು ಜೊತೆಗೆ ಸೋಡಾ ಆಗಿರ್ಬೋದು, ಮತ್ತು ಪೌಡರ್ಗಳು ಅಂದರೆ ಏಲಕ್ಕಿ ಪುಡಿ, ಜೊತೆಗೆ ಇದು ಬಂದು ಒಂದಕ್ಕೆ ಮಾತ್ರ ಬಳಸಿದ್ದೀನಿ. ಇದು ಕೊಬ್ಬರಿ ಎಣ್ಣೆನೇ, ಸ್ವಲ್ಪ ಅದೇ ಬಜ್ಜಿ ಏನೋ ಕರೆದಿದೆ ಅಲ್ವಾ, ಅದು ಈ ಥರ ಕಲರ್ ಬಂದಿದೆ. ಮೆಂತೆ ಎಲ್ಲ ಎಷ್ಟು ಮನೇಲಿ ಏನಿದ್ದು ಅವನ್ನೆಲ್ಲ ಅನುಸರಿಸಿ ತುಂಬಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಈ ಗ್ಲಾಸ್ ಬಂದು ಏನಾದ್ರು ಅಡುಗೆ ವೀಡಿಯೋ ಮಾಡುವಾಗ ಚೆನ್ನಾಗಿ ಕಾಣಲಿ ಸಾಮಗ್ರಿಗಳನ್ನ ಹಾಕಿಡೋದಕ್ಕೆ, ಸ್ಪೈಸಸ್ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ಸ್ಗಳು ಇಟ್ಕೊಂಡು ತೋರಿಸ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಸುಮಾರು ಒಂದು ವರ್ಷನೇ ಆಯಿತು ತಗೊಂಡು, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ರಿಂಗ್ ಲೈಟ್ ಇಲ್ಲ, ಹಾಗಾಗಿ ಎಷ್ಟು ಬರ್ತಾಯಿದೆ ಅನ್ನೋದು ಅಷ್ಟು ಗೊತ್ತಾಗಲ್ಲ. ನೀವು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಒಂದು ಮ್ಯಾಜಿಕ್ ಲೋಟ 2 ವರ್ಷದಿಂದ ಇನ್ನೂ ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ. ಆಗ ಸಿಂಚು ನನ್ನ ಬರ್ತಡೆಗೆ ಅಂತ ಅವಳು ಸೇವಿಂಗ್ಸ್ ₹1 ಕೂಡಿಟ್ಟು ₹150 ₹200 ಒಳಗಡೆ ಇದು ನೀರು ಹಾಕಿದ್ರೆ ಲೈಟ್ ಹತ್ಕೊಳ್ಳುತ್ತೆ ಅದನ್ನು ತಂದುಕೊಟ್ಟಿದ್ದು. ಅದನ್ನ ಇಲ್ಲಿಗೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು, ವಿಡಿಯೋ ಮಾಡುವಾಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇದೊಂದು ಶೋ ಪೀಸ್ ಇತ್ತು, ಅದು ಒಂದು ಗ್ರೀನ್ ಮ್ಯಾಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಹಾಗೆ ಇದು ಸೌಟ್ಗಳು, ಮರದ್ದು ಏನು ಮಚ್ಚೆಕಾಯಿಗಳೆಲ್ಲ ಇದ್ದಾವೆಲ್ಲ ಅದನ್ನ ಈ ರೀತಿ ಅದರಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ಮದುವೆ ಮನೆ ಸುಮಾರು ನನ್ನ ಹತ್ರ ಇದ್ವು, ಮದುವೆ ಮನೇಲಿ ಕೊಡ್ತಾರಲ್ಲ ಗಿಫ್ಟು, ಅದನ್ನ ಈ ರೀತಿಯಾಗಿ ಬಳಸ್ಕೊಂಡೆ. ಸುಮ್ಮನೆ ಇಟ್ಟಿದ್ದ ಜಾಗದಲ್ಲೇ ಇರುತ್ತೆ, ಚೆನ್ನಾಗೂ ಕಾಣುತ್ತಲ್ಲ ಅಂದ್ಬಿಟ್ಟು ಈ ಥರ ಇದಕ್ಕೆ ಹಾಕಿ ಇಟ್ಟಿದ್ದೀನಿ, ಚೆನ್ನಾಗೂ ಕಾಣಿಸುತ್ತೆ ಅಂದ್ಬಿಟ್ಟು. ಇದು ಬಂದು ಗ್ಲಾಸು, ನಾನು ಎರಡು ಗ್ಲಾಸ್ ಇತ್ತು ಈ ಥರ ಹಬಿ ಮತ್ತು ವೈಫ್ ಅನ್ನೋದು. ನನಗೆ ದೇವರಾಜಿಗೆ ಅಂತ ತರಿಸ್ಕೊಂಡಿದ್ದೆ ಹಳೆ ಮನೇಲಿದ್ದಾಗ. ಅದೇನಾಯಿತು, ಇಡೀ ಕಟ್ಟಾಗಿಬಿಡ್ತು. ಅದು ವೇಸ್ಟ್ ಮಾಡೋದಕ್ಕೆ ಚೆನ್ನಾಗಿದೆಯಲ್ಲ, ಸ್ಪೂನ್ಸ್ಗಳು ಹಾಕಿಡೋಣ ಅಂದ್ಬಿಟ್ಟು ಸ್ಪೂನ್ಸ್ಗಳನ್ನೆಲ್ಲ ಹಾಕಿಟ್ಟಿದ್ದೀನಿ ಇದರಲ್ಲಿ. ಇದು ಬಂದು ಚಿಲ್ಲರೆ ಕಾಯಿನ್ಸ್ಗಳು, ಏನಾರು ಸಾಮಾನು ತರಿಸಿದಾಗ ₹5 ₹2 ₹1 ಹಿಂಗೆಲ್ಲ ಇರುತ್ತಲ್ಲ, ಅದನ್ನು ಇದರೊಳಗಡೆ ಹಾಕಿಟ್ಕೊತೀನಿ. ಅಲ್ಲಿ ಇಟ್ಟರೆ ಕೈಗೆ ಸಿಗೋದಿಲ್ಲ, ಇದರೊಳಗಿದ್ರೆ ತೀರಾ ಸಡನ್ನಾಗಿ ಏನಾರು ಚಿಲ್ಲರೆ ಕಾಸು ಬೇಕು ಅಂತ ತೊಗೋಬೋದು ಅಂತ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಹಾಗೆ ಸರ್ವಿಂಗ್ ಪ್ಲೇಟು ಎಲ್ಲ ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದರೆ ಪ್ಲೇಟ್ ಸ್ಟ್ಯಾಂಡು, ತಟ್ಟೆ ಮತ್ತು ಪ್ಲೇಟು. ಆದರೆ ಇನ್ನು ಗ್ಯಾಸಿಂದು ನೆಕ್ಸ್ಟು ಇದು ಬಂದು ಹಳೇ ಸ್ಟವ್, ಇದೊಂದು 10-12 ವರ್ಷ ಸ್ಟವ್ ಅಂತಲೇ ಹೇಳ್ಬೋದು. ನಾವು ಊರಿಂದ ಚಂದ್ರಪಟ್ಟಣಕ್ಕೆ ಬಂದಾಗ ತೊಗೊಂಡಿದ್ದು. ಇದ್ರದ್ದು ಏನೊಂದು ಬೇಜಾರು ಅಂದರೆ, ಈಗ ಬರ್ತಾರೋ ಸ್ಟವ್ಗಳಲ್ಲಿ ಈ ಥರದ್ದು ಬರುತ್ತಲ್ವ, ಕಪ್ಪುದಿತ್ತು, ಅದು ಇದೆಲ್ಲ ಕಟ್ಟಾಗ್ಬಿಡ್ತು. 2 ಸತಿ ತರಿಸಿದೆ, 2 ಸತಿನೂ ಕಟ್ಟಾಯಿತು. ಆಗ ದೇವರಾಜ್ ಏನು ಮಾಡಿದ್ರು ಅಂದರೆ, ಇದಕ್ಕೆ ಎಕ್ಸ್ಟ್ರಾ ಈ ಥರ ಹೋಲ್ಗಳನ್ನ ಮಾಡಿಸಿ ಸ್ಟೀಲಿಂದು ಬರುತ್ತಲ್ಲ, ಇದು ಸ್ಟೀಲಿಂದು ತೊಗೊಂಡು ಬಂದು, ಅದೇನಾಯ್ತು ಅಂದರೆ ಇದು ಕ್ವಾಲಿಟಿ ಸ್ಟೀಲ್ ಅಲ್ಲ ಅನಿಸುತ್ತೆ ಚಿನ್ನಮ್ಮ, ಕ್ವಾಲಿಟಿ ಸ್ಟೀಲ್ ಅಲ್ಲ ಅಲ್ವಾ, ಬಿಸಿ ಕಾವಿಗೆ ಈ ಥರ ಕಪ್ಪಾಗಿರೋದು. ಅದು ಎಷ್ಟೇ ಉಜ್ಜಿದ್ರು ಇದೇ ರೀತಿ ಇದೆ. ಹಾಗಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ, ಒಂದೊಂದ್ಸಲ ಕಪ್ಪು ಕಾಣಿಸ್ತಾ ಇರುತ್ತಲ್ವ, ಇದೇನು ಹಿಂಗಿದೆ ಅಂತ ಅನ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರಾ ಹೋಲ್ ಮಾಡಿಸಿ ಇದನ್ನು ತರಿಸಿರೋದು. ಗಟ್ಟಿಮುಟ್ಟಾಗಿದೆ, ಆದರೆ ಕಲ್ಲರ್ ಮಾತ್ರ ಈ ಥರ ಆಗ್ಬಿಡ್ತು ಬೆಂಕಿ ಕಾವಿಗೆ. ಕೆಲವೊಂದು ಸ್ಟೀಲ್ ಚೆನ್ನಾಗಿಲ್ಲ ಅಂದಾಗ ಆ ಥರ ಆಗುತ್ತೆ ಅಂತ ಅಂದರು ದೇವರಾಜು. ಇದು ನಮ್ಮ ಗ್ಯಾಸಿನ ಕತೆ. ಹಾಗೆ ಇದೇನೆಂದರೆ, ಇದು ಬಂದು ವೇಸ್ಟ್ ತವ ಇತ್ತು, ಇದೇನು ಯೂಸ್ ಮಾಡಲ್ಲ. ಹಂಗಾಗಿ ಇಲ್ಲಿ ಕೆಳಗಡೆ ಹಿಂಗೆ ಇಟ್ಬಿಟ್ರೆ ಆಲ್ಗಿಲ್ಲಿ ಏನಾದ್ರು ಮಿಸ್ಸಾಗಿ ಉಕ್ಕಿದ್ರು ಅನ್ನದ್ದು, ಈಗ ಅನ್ನ ಎಲ್ಲ ಉಕ್ಕುತ್ತಲ್ವ, ಅದೆಲ್ಲ ಇದರೊಳಗಡೆ ಹೋಗಿ ಸ್ಟೋರ್ ಆಗುತ್ತೆ, ತೆಗೆದುಬಿಟ್ಟು ತೊಳೆದಿಡ್ಬೋದು ಅಂತ ಈಗ ಇಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ಜಾಡಿ, ಅದ್ರ ಮೇಲ್ಗಡೆಗೆ ನಾನು ನವಿಲ್ಗರಿನ ಇಟ್ಟಿದ್ದೀನಿ. ಹಾಗೆಯೇ ಮುದ್ದೆ ಕೋಲು ಅಲ್ಲಿ ಇಟ್ಕೊಬಿಟ್ಟಿದ್ದೀನಿ. ನವಿಲ್ಗರಿನ ಅಡುಗೆ ಮನೇಲಿ ಇಡೋದ್ರಿಂದ ಪಲ್ಲಿ ಅಭಾವ ಇರೋದಿಲ್ಲ. ಪಲ್ಲಿಗಳು ನವಿಲ್ಗರಿದ್ದು ಏನೋ ಹಂಗಂತಾರೆ ಅಮ್ಮ ಅಜ್ಜಿ ಎಲ್ಲನೂ ಹಂಗಂದ್ರು. ಹಂಗಾಗಿ ನವಿಲ್ಗರಿ ಹಾಲಲ್ಲಿ ಇದನ್ನ ನಾನು ಅಡುಗೆ ಮನೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಹಳೆ ಮನೇಲಿ ಪಲ್ಲಿ ಎಲ್ಲ ಅಷ್ಟು ಇರ್ತಿತ್ತಿಲ್ಲ. ಈ ಮನೇಲಿ ಸ್ವಲ್ಪ ಪಲ್ಲಿ ಏನಂದರೆ, ಇದು ತೋಟದ ಸಾಲಲ್ವ, ಖಾಲಿ ಜಾಗ ಪಕ್ಕದಲ್ಲೆಲ್ಲ ಅಲ್ಲಿ ತೋರಿಸ್ತೀನಿ ನೋಡಿ, ಆ ಕಿಟಕಿ ಹಸಿಂದೆಲ್ಲ ಪಲ್ಲಿ ಬಂದ್ಬಿಡುತ್ತೆ. ಈಗ ಇಲ್ಲ ಅಡುಗೆ ಮನೇಲಿ ಈಗಂತೂ, ಯಾಕೆಂದರೆ ಅಲ್ಲಲ್ಲೇ ಲಕ್ಷ್ಮಣ ರೇಖೆಗಳನ್ನ ಬರೆಸ್ಬಿಟ್ಟೆ. ಈ ಲಾಸ್ಟ್ ಟೈಮ್ ಅಮ್ಮ ಕ್ಲೀನ್ ಮಾಡಿಕೊಟ್ಟಿದ್ದು ಒಂದು ವೀಡಿಯೋ ಹಾಕಿದ್ದೆ ಅಲ್ಲ, ಅಮ್ಮ ಅದಕ್ಕೆ ಅಂತಲೇ ಕ್ಲೀನ್ ಮಾಡಿ ಅಲ್ಲೆಲ್ಲ ಸಿಂಚು ಎದುರ್ಗಂತಾಳೆ, ನನಗೂ ಪಲ್ಲಿಯೆಲ್ಲ ಇರೋದು ಇಷ್ಟ ಆಗಲ್ಲ, ಹಾಗಾಗಿ ಅಲ್ಲೆಲ್ಲ ಲಕ್ಷ್ಮಣ ರೇಖೆ ಎಲ್ಲ ಬರೆದ್ಬಿಟ್ಟಿದ್ದೀವಿ. ಈಗ ಪಲ್ಲಿ ಅಂತೂ ಒಂದೂ ಇಲ್ಲ. ಜಿರಳೆ ಮಾತ್ರ ನಮ್ಮ ಮನೇಲಿ ಒಂದು ಬರಲ್ಲ, ನಾನು ಉಪಯೋಗಿಸ್ತೀನಿ. ನಾನು ಇದೊಂದು 5-6 ವರ್ಷದಿಂದ ಬಳಸ್ತಾ ಇದ್ದೀನಿ. ಇಲ್ಲೆಲ್ಲ ಬರೆಸ್ಬಿಟ್ಟಿದ್ದೀನಿ, ಹಂಗಾಗಿ ಪಲ್ಲಿ ಅಭಾವ ಇಲ್ಲ. ಹಾಗೆ ಇನ್ನೊಂದು ನಮ್ಮ ಮನೆ ಸೀಕ್ರೆಟ್ ಜಾಗ ಅಂದರೆ, ಈ ಮನೇಲಿ, ಇದು ಹಳೆ ಮನೆ ಅಲ್ವಾ, ಇಲ್ಲಿ ಒಲೆ ಇತ್ತೋ ಏನೋ ಗೊತ್ತಿಲ್ಲ, ಹೊಗೆಗೂಡು ಅನ್ಸುತ್ತಿದ್ದು ಈ ಥರ ಮಾಡ್ಕೊಂಡಿದ್ದಾರೆ, ಇಲ್ಲಿ ಓಪನ್ ಜಾಗ. ಹಂಗಾಗಿ ಸ್ವಲ್ಪ ಅದಕ್ಕೆ ಈ ಪ್ಲೇಸಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲೂ ಗ್ಯಾಸ್ ಏನು ಇಡೋದಿಲ್ಲ, ಧೂಳಿಗೆ ಏನೋ ಹುದ್ದಿದ್ರೆ ಅಂದ್ಬಿಟ್ಟು ಎಲ್ಲ ಧೂಳು ತಗೊಂಡಿದ್ದೀನಿ, ಏನು ಉದ್ರಲ್ಲ ಇರಲಿ ಅಂದ್ಬಿಟ್ಟು ಗ್ಯಾಸೆಲ್ಲ ಇಲ್ಲಿ ಮಧ್ಯದಲ್ಲೇ ಇಟ್ಕೊಂಡಿದ್ದೀನಿ. ಇದು ಕಿಟಕಿಯೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಹಿಂದೆ ಯಾವ ಥರ ಇರ್ತಿತ್ತು, ಅದು ಕಂಬಿಗಳೆಲ್ಲ ನೋಡ್ಬೋದು, ಆ ಥರ ಎಲ್ಲ ಅದೇ ಥರ ಇರೋದು. ಅವ್ರೇನು ಚೇಂಜಸ್ ಮಾಡಿಸಿಲ್ಲ. ಹಾಗೆ ನವಿಲುಗರಿ ಸ್ಟೋರಿ ಕೇಳಿದ್ರಿ ಅಲ್ವಾ, ಇದು ಜಾಡಿ ಇದೆ. ಏನಾದರೂ ನಾನು ಈಗ ಬೆಟ್ಟದಲ್ಲಿ ಕಾಯ್ದು ಸ್ಟೋರೆಲ್ಲ ಮಾಡ್ಕೊತೀನಿ, ನೀರು ಬೇಯಿಸ್ಬಿಟ್ಟು ಸ್ವೀಟ್ ನೀರೆಲ್ಲ ಹಾಕಿ, ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದನ್ನು. ಪೇಪರ್ ಏನಕ್ಕೆ ಹಾಸಿದ್ದೀನಿ ಅಂದರೆ, ಇಲ್ಲಿ ಗ್ಯಾಸ್ ಇರೋದ್ರಿಂದ ಜಿಡ್ಡಿಂದ ಆರೋದೆಲ್ಲ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಒಂದು ತಿಂಗ್ಳಿಗೆ ಒಂದು ಸಲ ಚೇಂಜ್ ಮಾಡ್ಕೋಬೋದು. ಹಂಗಾಗಿ ಪೇಪರ್ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ.
ಗ್ರೀನ್ ಮ್ಯಾಟೇ ಹಾಕೋಬೋದಿತ್ತು, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಜಿಡ್ಡಾಗಿ ಚೆನ್ನಾಗಿ ಕಾಣಲ್ಲ, ಕಪ್ಪದಂಗೆ ಕಾಣುತ್ತೆ. ಅದಕ್ಕೆ ಸುಮ್ಮನೆ ಹಾಳು ಮಾಡೋದು ಬೇಡ, ಪೇಪರೇ ಹಾಕೋಣ ಅಂದ್ಬಿಟ್ಟು ಪೇಪರ್ ಇಲ್ಲಿಗೆ ಹಾಕ್ತೆ. ಆ್ಯಕ್ಚುಲಿ ನಾನು ತರಿಸಿದೆ ಗ್ರೀನ್ ಮ್ಯಾಟ್ ಇಲ್ಲಿಗೆ ಹಾಕೋಕ್ಕೆ ಅಂತ, ಬೇಡ ಅಂತ ಅನ್ನಿಸ್ತು. ಹಾಗೆ ಇದು ಬಂದು ಬೆಲ್ಲದ ಪುಡಿ, ಬೆಲ್ಲ ಇಟ್ಕೊಂಡಿದ್ದೀನಿ. ಟೀ ಕಾಫಿ ನಾನು ಬೆಲ್ಲನೇ ಬಳಸೋದ್ರಿಂದ ಒಂದೊಂದು ಉಂಡೆನ ತೆಗೆದಿದ್ರೊಳಗಡೆ ಹಾಕಿಟ್ಕೊಂಡ್ಬಿಡ್ತೀನಿ, ಖಾಲಿ ಆದಂಗೆ ಫ್ರಿಜ್ಜಿಂದ ತೆಗೆದುಬಿಟ್ಟು. ಹಾಗೆ ಇದೊಂದು ಕುಟಾಣಿ ತುಂಬ ವರ್ಷದಿಂದ ಇದೆ ನನ್ನ ಹತ್ರ. ಹಾಗೆ ಇದು ಸಹ ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಇಲ್ಲಿ ಬಂದು ಇದು ಒರಿಜಿನಲ್ ಪ್ಲ್ಯಾಂಟ್ಸ್ ಇವೆಲ್ಲ ಚೆನ್ನಾಗಿ ಬರ್ತಾಯಿದೆ. ಒಟ್ಟು ನಾನು ಇದು ಏನಾದ್ರು ಫುಡ್ ಪಾರ್ಸಲ್ ತರ್ತಾರಲ್ವ, ಅದು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಸಿಂಚು ಹಾಕಿರೋದು. ಇದನ್ನು ಇವೆರಡೂ ಸಿಂಚುನೇ ಹಾಕಿರೋದು. ಕೆಳಗಡೆ ಬಟ್ಟೆಗಳನ್ನ ಇಟ್ಟಿದ್ದೀನಿ, ನೀರು ಹಾಕ್ದಾಗ ಅದರೊಳಗಡೆ ಹೋಗುತ್ತೆ. ಹಾಗೆ ಕೆಳಗಡೆ ಮದುವೆ ಮನೆಗಳಲ್ಲಿ ಗಿಫ್ಟ್ ಕೊಡ್ತಾರಲ್ಲ, ಅವನ್ನೆಲ್ಲ ಚೆನ್ನಾಗೇ ಇದೆ, ಏನು ವೇಸ್ಟ್ ಅಂದರೆ ಕಪ್ಪಾಗಿರೋದೇನು ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ದೇವ್ರ ಮನೆ ಹತ್ರ ಅದು ಏನಾದ್ರು ಇಡುವಾಗ ಬೇಕಾಗುತ್ತೆ ಅಂತ ಇಲ್ಲಿ ಕೈ ಸಿಗೋ ಥರ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೀನಿ. ಗ್ಯಾಸ್ ಹಚ್ಚಕ್ಕೆಲ್ಲ ಬೇಕು ಅಂದ್ಬಿಟ್ಟು ಕೈ ಸಿಗೋ ಥರ ಒಂದು 10 ರೂಪೀಸಿಗೆ ತರಿಸಿ ಇಟ್ಬಿಟ್ಟಿರ್ತೀನಿ. ಇದೊಂದು ನಮಗೊಂದು 6-7 ತಿಂಗಳು ಬರುತ್ತೆ. ಹಾಗೆ ಇವು ಎಲ್ಲ ಈ ಥರ ಆಗಿರೋಂಥ ಗ್ಲಾಸ್ಗಳು ಸುಮ್ಮನೆ ಎಸೆಯೋಕ್ಕೂ ಹೊಟ್ಟೆ ಉರಿಯುತ್ತೆ, ಸುಮ್ಮನೆ ಶೋ ಥರ ಈ ಥರ ಜೋಡಿಸೋಣ ಅಂತ ಇಟ್ಕೊಂಡಿದ್ದೀನಿ ಹಿಂಗೆ. ಹಾಗೆ ಇದೊಂದು ರ್ಯಾಕು ಅಮ್ಮನ ಮನೆಯಿಂದ ತಂದಿದ್ದು, ಅದಕ್ಕೆ ನಾನು ಇದರ ಸ್ಪೈಸಸ್ ಜಾರ್ಗಳನ್ನ ಇಟ್ಕೊಬಿಟ್ಟಿದ್ದೀನಿ, ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಅಲ್ಲಿಂದ ಮೇಲೆ ಬಂದರೆ ಈ ಥರ ಎಲ್ಲೂ ಮಳೆಗಳನ್ನ ಹೊಡೆದಿಲ್ದಿರೋದ್ರಿಂದ ನಾನು ಈ ಥರ ಆರ್ಟಿಫಿಷಿಯಲಾಗಿ ಹಾಕೋಬೇಕಾಯ್ತು ಎಲ್ಲನೂ. ನಾನು ಇವಾದರೆ ತೆಗಿಬೋದು. ಹಂಗಾಗಿ ಈ ಸ್ಪೈಸಸ್ ಜಾರ್ಗಳನ್ನ ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಮೊದಲು ಇಲ್ಲೊಂದು ಬೇರೆ ವಿಡಿಯೋದೆಲ್ಲ ನೋಡಿರ್ತೀರ ಅನ್ಸುತ್ತೆ, ಅಡುಗೆ ವಿಡಿಯೋಗಳಲ್ಲಿ ಒಂದು ಯಾವುದಾದ್ರು ಈ ಥರದ್ದೆಲ್ಲ ಹಾಕಿಟ್ಟಿದ್ದೆ. ಆದರೆ ಈಗ ಒಂದು ರ್ಯಾಕಿಗೆ ಪೂರ್ತಿ ಸ್ಪೈಸಸ್ ಜಾರ್ನೇ ಇಟ್ಟಿದ್ದೀನಿ. ಹಾಗೆ ಇದು ಐಸ್ ಕ್ರೀಮ್ ತಿಂದಿದ್ದು ಚೆನ್ನಾಗಿತ್ತು, ಅದನ್ನು ಸೈಡಿಗೆ ಇಟ್ಕೊಂಡೆ ಹಂಗೆ ಸುಮ್ಮನೆ ಇರಲಿ ಅಂದ್ಬಿಟ್ಟು. ಚೆನ್ನಾಗಿದೆಯಾ ಅಂತ ನೀವೇ ಹೇಳಬೇಕು. ಹಾಗೆ ಇಲ್ಲಿ 2 ಈ ಥರ ಸೆಟಪ್ ಮಾಡಿದ್ದೀನಿ, ಹಿಂಗೆ ಕಾಣುತ್ತೆ ನೋಡ್ಬೋದು. ಇವೆರಡು ಮಾತ್ರ ನಂಬ್ತಿರೋ ಎಷ್ಟು 1 kg ಮೇಲೆ ಹಿಡಿದಿದ್ದು. 1 kg ಉಪ್ಪು ಹಾಕಿದ್ದೀನಿ ಆಲ್ರೆಡಿ, ನೋಡ್ಬೋದು. ಇನ್ನೂ ತುಂಬುತ್ತೆ, ಪರವಾಗಿಲ್ಲ, ವರ್ತ್ ಅನ್ನಿಸ್ತು ನನಗೆ. ಇಲ್ಲಿ ಹರಳುಪ್ಪು, ಇದು ಪುಡಿ ಉಪ್ಪು. ಹಾಗೆ ನಾನು ವಿಷಲ್ಗಳನ್ನ ಕೈಯಲ್ಲಿ ಸಿಗೋ ಥರ ಇಟ್ಬಿಟ್ಟಿದ್ದೀನಿ. ಇದೇ ಮೇಯ್ನಾಗಿ ನಾನು ಹುಡ್ಕೋದು ಯಾವಾಗಲೂ ಅಂದರೆ ವಿಷಲ್ಗಳನ್ನೇ. ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ, ವೀಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡ್ ಹಿಂಗೆ ಕಾಣಲಿ ಅಂದ್ಬಿಟ್ಟು. ನನಗೆ ಯಾವ ರೀತಿ ಐಡಿಯಾ ಬರುತ್ತೋ ಆ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಮುಂದೆ ಎಲ್ಲ ಏನು ಜಾಸ್ತಿ ಇಟ್ಕೊಂಡಿಲ್ಲ, ಸುಮ್ಮನೆ ಜಿಡ್ಡೆಲ್ಲ ಆದಂಗೆ ಆಗುತ್ತೆ, ಉಜ್ಜೋದಕ್ಕೆಲ್ಲ ಹಿಂಸೆ ಅಂದ್ಬಿಟ್ಟು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವೆರಡು ಮಾತ್ರ ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿಯಾಗಿ ಕಾಣುತ್ತೆ. ಲಾಸ್ಟಿಗೆ ಹಿಂದ್ಗಡೆಯಿಂದ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈಗ ಇದು ಎಣ್ಣೆ ಹಾಕಲಿಕ್ಕೆ ಅದರಲ್ಲೇ ಬಂದಿದ್ದು, ಇದು ಸೋಸೋ ಜಾಲ್ರಿ. ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದ್ಕೊತೀನಿ. ಬಂದರೆ ಇದೊಂದು ಗಾಡ್ರೇಜ್ ಥರ ಹಿಂದೆ ಇರ್ತಿತ್ತಲ್ವ, ಸೇಮು ಅವರು ಮನೆ ಮಾಡ್ಕೊಂಡಾಗ ಇದನ್ನು ಮಾಡಿಸಿರೋದು, ಹಾಗೆ ಬಿಟ್ಟಿದ್ದಾರೆ. ನನಗೆ ಅದೊಂದು ಸ್ವಲ್ಪ ಯೂಸ್ ಆಯಿತು. ನಾನು ಮೊದಲೆಲ್ಲ ಇದರೊಳಗಡೆ ಈ ಥರ ಎಲ್ಲ ಜೋಡಿಸ್ಕೊಂಡಿರಲಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ದೆ. ಈಗ ಬಾರಮ್ಮ ಕಡೆಗೆ ಚಿನ್ನಮ್ಮ ಕಡೆಗೆ ಈ ರೀತಿಯಾಗಿ ಇದೆ. ಹಾಗೆ ಗಾಜಿಂದು ಎಲ್ಲ ಒಂದು ಸ್ಟೆಪ್ಪಿಗೆ ಇಟ್ಬಿಟ್ಟಿದ್ದೀನಿ. ಈ ಪ್ಲೇಟು 3 ಮಾತ್ರ ಹಿಡಿತು, ಹಾಗಾಗಿ ಒಂದಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟ ಆಯಿತಾ ಜ್ಯೂಸಿಂದೆಲ್ಲ ಗ್ಲಾಸಸ್ ಎಲ್ಲ ಡಿಸೈನ್ ಆಗಿರೋಂಥ ತಂದು ಇಟ್ಕೊಂಡೆ. ತುಂಬ ಹಾಗೆಲ್ಲ ಸಖತ್ತು ವೀಡಿಯೋ ಮಾಡ್ತಿದ್ದೆ ಕುಕ್ಕಿಂಗ್ದು, ಅದಕ್ಕೆಲ್ಲ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಸೇವಿಂಗ್ಸ್ ದುಡ್ಡಲ್ಲಿ ಹೋದಾಗೆಲ್ಲ ಒಂದೊಂದು ತಂದು ಇಟ್ಕೊತಾ ಇದ್ದೆ. ಅದರಲ್ಲಿ ಅವುಗಳಲ್ಲಿ ಇವು ಒಂದು ಗಾಜಿಂದ ಐಟಮ್ಸ್ ಎಲ್ಲ ತರಿಸಿದೆ ಅಲ್ಲ, ತುಂಬಲಿಕ್ಕೆ ಸಾಮಗ್ರಿಗಳನ್ನೆಲ್ಲ ಅಂದ್ಬಿಟ್ಟು ಈ ಥರ ತುಂಬಿಟ್ಕೊಂಡಿದ್ದೀನಿ. ಈ ಥರದ್ದು ಈಗ ಮತ್ತೆ 6 ಬುಕ್ ಮಾಡಿದ್ದೀನಿ. ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಮಾಡಿದ್ದೀನಿ ಶಾಪ್ಸಿಲಿ. ರವೆ ಹುರಿದು ಇಟ್ಕೋಬೇಕು. ಹಾಗೆ ತುಂಬಿದ್ದಾಳೆ, ಹುರಿದ್ಬಿಟ್ಟು ಇಟ್ಕೊಂಡ್ರೆ ಜಡೆನೂ ಬರೋಲ್ಲ, ತುಂಬ ದಿನ ಯೂಸ್ ಮಾಡ್ಬೋದು, ಹುಳ ಆಗೋದಿಲ್ಲ. ಹುರಿದಿಡಬೇಕು ಅದನ್ನು. ಅದಕ್ಕೆ ಇನ್ನು ಕೆಳಗಡೆಗೆ ಬಂದರೆ ಸ್ಟೀಲ್ ಬಾಕ್ಸ್ಗಳು ಏನಾರ ಊಟ ಗೀಟ ಕೊಟ್ಟು ಕಳ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮನೇಲಿ ಇದ್ವಲ್ಲ, ಸುಮ್ಮನೆ ಏನಕ್ಕೆ ಎತ್ತಿಡೋದು, ನೀಟಾಗಿ ಜೋಡಿಸೋಣ ಅಂತ ತೊಳೆದು ಜೋಡಿಸಿಟ್ಕೊಂಡಿದ್ದೀನಿ. ಲೋಟಗಳಿಷ್ಟೇ ನಮ್ಮ ಮನೇಲಿರೋದು, ಈ ಥರ ಜೋಡಿಸ್ಕೊಂಡಿದ್ದೀನಿ ಫ್ರಂಟಲ್ಲಿ. ಅಲ್ಲಿಂದ ಕೆಳಗೆ ಬಂದರೆ ಈ ರೀತಿಯಾಗಿ ಇದು ಬಂದು ಟಿಫಿನ್ ಕ್ಯಾರಿಯರು. ನಾನು ಸಡನ್ನಾಗಿ ಅಮ್ಮನ ಮನೆಗೆ ಅದು ಕೊಟ್ಟು ಕಳ್ಸಬೇಕಂತ ಫ್ರಂಟಿಗೆ ಇಟ್ಕೊಂಡಿದ್ದೀನಿ. ಜಾರ್ಗಳು, ಇದು ಲಂಚ್ ಬಾಕ್ಸು. ಹಾಗೆ ಮಜ್ಜಿಗೆ ಮೆಣಸಿಕಾಯಿನ ಇದ್ರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಪ್ಯಾನು ಇಟ್ಕೊಂಡೆ. ಇಲ್ಲಿ ಖಾರದ ಪುಡಿ ಬಾಕ್ಸ್. ಇದು ಇದೇ ನಮ್ಮ ಮನೆ. ಹಾಗೆ ಈ ಕಿಚನ್ ಮೇಕವರ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬನ್ನಿ, ಈಗ ಈ ರ್ಯಾಕ್ಸ್ನ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಫ್ರಿಜ್ ಪಕ್ಕ ಏನಿದು ಕಬೋರ್ಡ್ ಇದೆ, ಅದ್ರ ಪಕ್ಕ ಹೀಗಿದೆ, ಈಗ ಕಾಣುತ್ತೆ ಹಿಂಗೆ ನಿಂತ್ಕೊಂಡ್ರೆ. ಹಾಗೆ ಇಲ್ಲಿ ಬಂದು ಖಾಲಿ ಸಿಲಿಂಡ್ರ್ ಇಟ್ಟಿದ್ದೀನಿ ಒಳಕಲ್ಲಿರೋದಲ್ಲಿ. ಅದು ಕೆಳಗಡೆ ಸ್ಟೆಪ್ ತೋರಿಸಿಲ್ಲಲ್ವ, ಕೆಳಗಡೆ ಗ್ಯಾಸ್ ಇಟ್ಟಿದ್ದೀನಿ, ಅದ್ರ ಕೆಳಗಡೆ ಒಳಕಲ್ಲಿನ ಕಲ್ಲು ಅಲ್ಲಿಟ್ಟಿದ್ದೀನಿ. ಯಾಕೆಂದರೆ ಪಾಪು ಆಟಾಡ್ತಾ ಇದ್ದು ಸಡನ್ನಾಗಿ ಏನಾದ್ರು ಬಿದ್ದುಬಿಟ್ರೆ ಅದ್ರ ಮೇಲೆ ಮರಗಿರೋದ ಮೇಲೆ ಇಟ್ಕೊಂಡ್ರೆ ಅಂತ ಭಯಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲೊಂದು ಸಿಂಪಲ್ ಗ್ಯಾಸು, ಏನಾದ್ರು ಸಡನ್ನಾಗಿ ಮುಗ್ದೋದ್ರೆ ಎಮರ್ಜೆನ್ಸಿಗೆ ಇರಲಿ ಅಂತ ಈರುಳ್ಳಿ ಬುಟ್ಟಿ ಅಲ್ಲಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಅದನ್ನು ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮರಗಳು, ಸಿಲಿಂಡ್ರು ಹೀಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಮಣೆ ಹಂಗೆ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇದ್ರ ಕೆಳಗಡೆಗೆ
ಸ್ಟೀಲ್ ಬಾಕ್ಸ್ ಎರಡಿದೆ, ದೊಡ್ಡ ಕುಕ್ಕರು ಮತ್ತು ಅದರಲ್ಲೇನು ಇಟ್ಕೊಂಡಿಲ್ಲ, ಅದು ಹಂಗಾಗಿ ಆ ಮೂಲೆಗೆ ಒತ್ತಿಸ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಇವು 4 ಜೋಡಿಸ್ಕೊಂಡಿದ್ದೀನಿ. ಹಾಗೆ ಸಿಂಪಲಾಗಿ ಏನಾದರೂ ತರಕಾರಿ ಏನಾದ್ರು ತಂದರೆ ಅದನ್ನ ಹಾಕ್ಲಿಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ರಂಗೋಲಿ ಬಿಡಿಸುವಾಗ ಡಿಸೈನ್ ಬೇಕು ಅಂತ ಸಿಗಲಿ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರು ಈ ಥರ ಬಾಕ್ಸ್ಗಳ ಮೇಲೆ ಇಟ್ಕೊಬಿಟ್ಟಿದ್ದೀನಿ. ಇದಿಷ್ಟನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಕೆಳಗಡೆ ಸ್ಟೆಪ್ಪು. ಹಾಗೆ ಈ ಕಡೆ ಕೆಳಗಡೆಗೆ ಬಂದರೆ ಇಳಿಗೆ ಮಣೆ ಈ ಥರ ಇದೆ ನಮ್ಮ ಮನೇಲಿ ಇಳಿಗೆ ಮಣೆ. ಹಾಗೆ ಇದು ಮಚ್ಚು ಕಾಯಿಗೆ ಸುಲಿಯ ಸಡನ್ನಾಗಿ ಬೇಕಂತಂದ್ಬಿಟ್ಟು ಇದು ಪೂರ್ತಿ ಖಾಲಿ ಅದು ಡಸ್ಟ್ಬಿನ್ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಟ್ಕೊಂಡಿಲ್ಲ. ಕೆಳಗಡೆಗೆ ಈಗ ಕಾಣುತ್ತೆ. ಮೇಲ್ಗಡೆ ಈ ರೀತಿಯಾಗಿ ಜೋಡಿಸ್ಕೊಂಡೆ. ಮೊದಲಿಲ್ಲಿ ಮಾತ್ರದ ಅದು ಇದೆಲ್ಲ ಇಟ್ಟಿದ್ದೆಲ್ಲ ತೆಗೆದುಬಿಟ್ಟು ಪ್ಲೈನಾಗಿ ಇಟ್ಬಿಟ್ಟಿದ್ದೀನಿ. ಅದೊಂದು ಬೌಲ್ ಮಾತ್ರ ಅಷ್ಟೇ. ಇದರದ್ದು ಕತೆ ಹೇಳ್ಬೇಕಂದ್ರೆ 7 ವರ್ಷ ಆಯ್ತು ಈ ಬೌಲ್ ತೊಗೊಂಡು. ದೇವರಾಜು ಬೆಂಗಳೂರಲ್ಲಿ ಇದ್ದಾಗ ನನಗೆ ಆ್ಯನಿವರ್ಸರಿ ಗಿಫ್ಟ್ ಅಂತ ಫಿಶ್ ಬೌಲ್ ಅಂತ ತೊಗೊಂಡು ಬಂದರು. ಫಿಶ್ ಜೊತೆಗೇ ಒಂದು 2-3 ಸಲ ಫಿಶ್ ಹಾಕಿದ್ವಿ, ಯಾಕೋ ಇರ್ತಿತ್ತಿಲ್ಲ. ಹಾಕಿ 2 ದಿನಕ್ಕೆ ಸತ್ತೋಗ್ತಿತ್ತು. ಬೇಡ ಅಂತ ಬೆಂಗಳೂರಲ್ಲಿ ಇದ್ದಾಗಲೇ ಫಿಶಿನ ಹಾಕೋದೇ ಬೇಡ ಅಂದ್ಬಿಟ್ಟು ಈ ಥರ ಮನಿ ಪ್ಲ್ಯಾಂಟ್ ಹಾಕೋದಕ್ಕೆ ಅಂತಲೇ ಇಟ್ಕೊಂಡೆ. ಬೆಂಗಳೂರಲ್ಲಿ ಇದ್ದಾಗಿಂದನೂ ಮನಿ ಪ್ಲ್ಯಾಂಟ್ನ ಬೆಳೆಸ್ತಾ ಇದ್ದೀನಿ ಮನೆ ಒಳಗಡೆ. ತರ್ಬೋದು ನಿಮಗೆ, ಚೆನ್ನಾಗಿ ಬಂದಿದೆ ಒಟ್ಟು. ಇಲ್ಲಿ ಇಷ್ಟೇ ನಮ್ಮ ಮನೆ ಅಡುಗೆ ಮನೆ. ಫ್ರೆಂಡ್ಸ್, ನೋಡಿದ್ರಲ್ವ ನಮ್ಮ ಬಾಡಿಗೆ ಮನೇಲಿ ಈಗಿರೋವಂಥ ಮನೇಲಿ ಅಡುಗೆ ಮನೆ ಈ ರೀತಿಯಾಗಿದೆ. ನಾನು ಈಗ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ. ಕಿಚನ್ ಟೂರ್ ವಿತ್ ಆರ್ಗನೈಸೇಷನ್ ವಿಡಿಯೋ ನಿಮಗೆಲ್ಲ ಖುಷಿ ಕೊಟ್ಟಿದೆ. ನನಗೆ ತೋಚಿರೋ ರೀತಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಫೋರ್ಸ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.